ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಮೆಲ್ಲಗೆ ಹನುಮಂತನು ಸುತ್ತಾಡಿಕೊಂಡು ಎಲ್ಲ ಭವನಗಳನ್ನು ನೋಡಿಕೊಂಡು, ಬೀದಿಗಳನ್ನು ನೋಡಿಕೊಂಡು, ವಿಧವಾದಂತಹ ವನಗಳನ್ನು ನೋಡಿಕೊಂಡು, ಚಿಕ್ಕ ಊರಿನ ರೀತಿ ಇರತಕ್ಕಂತಹ ಒಂದು ಭವನಕ್ಕೆ, ರಾಜಭವನಕ್ಕೆ ಬಂದದು ಸಾಮಾನ್ಯ ಭವನವಲ್ಲ. ಅದೇ ಒಂದು ಚಿಕ್ಕ ಊರಿನ ರೀತಿ ಇತ್ತು. ಅದರ ಸುತ್ತ ಇನ್ನೊಂದು ಕಂದಕ ಇತ್ತು, ಪ್ರಾಕಾರ ಇತ್ತು. ನೋಡೋದಕ್ಕೆ ಒಂದು ಗುಡ್ಡದ ಸುತ್ತಲೂ ಪ್ರಾಕಾರವನ್ನು ಕಟ್ಟದಂತೆ ಇತ್ತು. ಆ ಗುಡ್ಡದ ಮೇಲೆ 100 ಭವ್ಯ ಭವನಗಳು ಇದ್ದವು ಅನ್ನೋದನ್ನು ಗೊತ್ತಾಯಿತು ನಮಗೆ. ಆ ಪ್ರಾಕಾರದ ಒಳಗೆ ಲಕ್ಷಾಂತರ ಮಂದಿ ಸೈನಿಕರಿದ್ದರು. ಲಕ್ಷಾಂತರ ಮಂದಿ ಎಷ್ಟೇ ಸಣ್ಣ ಆಕಾರದಲ್ಲಿದ್ದರೂ ಕೂಡ, ಎಷ್ಟೇ ಚಿಕ್ಕ ಆಕಾರದಲ್ಲಿದ್ದರೂ ಕೂಡ, ಇಷ್ಟೊಂದು ಮಂದಿ ಶಕ್ತಿ ಸಂಪನ್ನರಾದ ರಾಕ್ಷಸರ ಪ್ರದೇಶಕ್ಕೆ ಕಾಲಿಡ್ತಕ್ಕಂತಹದ್ದು ಅಪಾಯದ ಕೆಲಸ. ಅದು ಆ ಲಕ್ಷಾಂತರ ಮಂದಿಗೆ ಒಂದು ಚಿಕ್ಕಂದಾಗಿತ್ತೇನೋ ಭವನ, ಅದು ನಮಗೆ ದೊಡ್ಡದೇನೆ. ಅಷ್ಟೊಂದು ಜನ ಇದರಲ್ಲಿ ಖಂಡಿತ ಬರತಕ್ಕಂಥದ್ದು ಕಷ್ಟ. ಹೆಜ್ಜೆ ಹೆಜ್ಜೆಗೂ ಒಬ್ಬ ಸೇನಾ ಅಧಿಪತಿ. ಇನ್ನೇನು ಒಳಗೆ ಹೋಗೋದು ನಾವು? ಗೋಡೆ ಇಲ್ಲ, ಅಲ್ಲಿ ಮನುಷ್ಯರು ಇದ್ದಾರೆ ಅಷ್ಟೆ. ಚೂಪಿಗಿರ್ತಕ್ಕಂಥ ಕತ್ತಿ ಈಟಿಗಳೆಲ್ಲ ಇವೆ, ಚುಚ್ಚಾಕ್ಬಿಡೋಕ್ಕೆ. ಯಾವುದೂ ಏನು ಬರೋಕ್ಕಾಗೋದಿಲ್ಲ. ತಣ್ಣನೆಯ ಗಾಳಿ ಹೆದರ್ಕೊಳ್ಳುತ್ತಂತೆ ಒಳಕ್ಕೆ ಹೋಗೋಕ್ಕೆ. ಏನು ಹೇಳೋದು? ತಣ್ಣಿನ ಗಾಳಿನೇ ಹೆದರ್ಕೊಂಡ್ರೆ ಇನ್ನು ಬಿಸಿ ಗಾಳಿ ಇನ್ನೆಷ್ಟು ಹೆದರುತ್ತೆ ನೋಡಿ. ಅದು ಬೇಸಿಗೆನೇ ಇಲ್ಲ ಅವ್ರಿಗೆ, ಯಾಕೆಂದರೆ ಹೆದರಿಕೆ. ಆ ಬೇಸಿಗೆಗೂ ಹೆದರಿಕೆ, ಆ ಚಳಿಗೂ ಹೆದರಿಕೆ. ಅಯ್ಯೋ, ಅದೆಂಥ ಮಾಯಾ ನಿರ್ಮಿತವಾಗಿರ್ತಕ್ಕಂಥ ಭವನ ರಾವಣಂದು. ಇಷ್ಟೆಲ್ಲ ಇದ್ರೂ ಯಾಕಪ್ಪ ತಪ್ಪು ಮಾಡ್ದ ಅನಿಸುತ್ತಲ್ವ ನಮಗೆ. ಇರಲಿ ಬಿಡಿ, ಅದು ಮುಂದಿನ ಕತೆ. ಈಗ ಯಾಕೆ ನಾವ್ಯಾಕೆ ಅವನ್ನ ಇನ್ನೂ ನೋಡೇ ಇಲ್ಲ. ಅವನ್ನ ನೋಡೋಣ ಮುಂದೆ. ಬರೀ ವಿವರಣೆಯಲ್ಲಿ ನೋಡಿದ್ದೀವಿ ಅಷ್ಟೆ. ಆದರೆ ಹನುಮಂತ ಮಾತ್ರ ಸ್ವಲ್ಪವೂ ಹಿಂಜರಿದೆ, ಹೆದರ್ಕೊಳ್ಳಿಲ್ಲ, ಬೆದರಲಿಲ್ಲ, ಹಿಂದಿರುಗಲಿಲ್ಲ. ನಾವೇನೋ ಅಂದ್ಕೊಂಡಿದ್ರೆ ಯಾಕಪ್ಪ ಬಂದೆ ಅನ್ಕೋತೀವಿ ನಾವು. ಪರಮಾತ್ಮನ ಕೆಲಸವೇ ಇದ್ದರೂ ಏನೋ ನಾವೇ ಮಾಡ್ದಂಗೆ ಫೀಲ್ ಆಗ್ತಾ ಇರ್ತೀವಿ ಅವಾಗವಾಗ. ಅದು ಪರಮಾತ್ಮನ ಕೆಲಸ ಸುಲಲಿತವಾಗಿ ಆಗುತ್ತೆ. ಒಂದು ವೇಳೆ ಕಷ್ಟ ಆದರೂ ಕೂಡ ಅವನೇ ಪರಿಹಾರ ಮಾಡ್ತಾನೆ ಅದಕ್ಕೆ ಅನ್ನೋದನ್ನು ನಂಬಿಕೆಯಿಂದ ಮಾಡಬೇಕು ನಾವು ಕೆಲಸಗಳು. ಯಾಕಪ್ಪ ದೇವ್ರ ಕೆಲಸಕ್ಕೆ, ಗುರುಗಳ ಕೆಲಸಕ್ಕೆ ಇಷ್ಟು ಅಡ್ಡಿ ಅನ್ನಬಾರ್ದು. ಬರಲಿ, ಬರೋದಕ್ಕೆ ಅವೆಲ್ಲ ಹೋಗೋದಕ್ಕೆ ತಾನೇ ಬರ್ತವೆ. ಎಲ್ಲವೂ ಸಲೀಸಾಗಿಬಿಟ್ರೆ ಯಾವುದೋ ಒಂದು ಅಡ್ಡಿ ದೊಡ್ಡದು ಬರುತ್ತೆ. ಅದಕ್ಕೆ ಮೊದಲು ಒಂದು ಚೂರು ಬಂದು ಹೊಟ್ಟೋಗ್ಬಿಡ್ಬೇಕೆಲ್ಲ. ಆಮೇಲೆ ಸೊಗಸಾಗಿ ನಾವು ಸುಖವನ್ನು ಅನುಭವಿಸ್ಬೋದು. ಹಾಗೆ ಬೆದರಲಿಲ್ಲ, ಹಿಂಜರಿಯಲಿಲ್ಲ ಹನುಮಂತನು. ಸ್ವಲ್ಪವೂ ಹಿಂಜರಿಲ್ಲ. ಮನೆಗಳ ನೆರಳಿನಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ. ಹೊರಗಡೆ ಬೀದಿಗಳಲ್ಲಿ ಮರಗಳ ನೆರಳಲ್ಲಿ ಮಾಡ್ತಾ, ಈಗ ಭವನದ ಒಳಗೆ ಬಂದಿದ್ದಾನೆ. ಭವನದ ಒಳಗೆ ಭವನದ ಮನೆಗಳ ನೆರಳು ಈಗ ಅವನಿಗೆ. ಹೊರಗೆ ಬಂದರೆ ಗೊತ್ತಾಗ್ಬಿಡ್ತಾನೆ. ಪುಟಾಣಿಯಾಗಿ ಓಡಾಡ್ತಾ ಇದೆ ಅಂತ ಸಿಳ್ಳೆ ಕ್ಯಾತ್ ಅಂತಾರ. ಅವಳು ಹೇಳೋದಲ್ಲ ಲಂಕಿಣಿ, ಸಿಳ್ಳೆ ಕ್ಯಾತ ಅಂತ. ಮರದಿಂದ ಹಾರುವಂತಹದ್ದು, ರೆಕ್ಕೆಗಳಿಲ್ಲದೆ ಇರತಕ್ಕಂಥ ಕೋತಿಗೆ ಸಿಳ್ಳೆ ಕ್ಯಾತ ಅಂತ ಹೇಳ್ತಾರೆ. ಈ ಸಿಳ್ಳೆ ಕ್ಯಾತ ನಿಜವಾಗೂ ಕೂಡ ನಮ್ಮ ತೋಟದಲ್ಲಿ ಏನಾದ್ರು ಬಂದುಬಿಟ್ರೆ ಇನ್ನು ಯಾವ ಮರನೂ ಇರೋದಿಲ್ಲ, ಮುಗಿದೋತಲ್ಲಿಗೆ. ಅದ ಮರದ ತುದಿಯಲ್ಲಿರ್ತಕ್ಕಂಥ, ತುದಿಯನ್ನೇ ತಿನ್ಕೊಂಡು ಜೀವ ಮಾಡ್ತಕ್ಕಂಥ ಸಿಳ್ಳೆ ಕ್ಯಾತ್ಗಳು. ಇನ್ನೇನು ಹಣ್ಣಾಗಬೇಕು ಅನ್ನೋ ಹೂವನ್ನು ಕಿತ್ತಿಂದು ಬಿಡತಕ್ಕಂಥ ಸಿಳ್ಳೆ ಕ್ಯಾತ್ಗಳು. ಅದಕ್ಕೆ ಸಿಳ್ಳೆ ಕ್ಯಾತ ನೆನೆಸ್ಕೋಬೇಡಿ ನೀವು. ಮನೆ ಮೇಲೊಂದು ಸಿಳ್ಳೆ ಕ್ಯಾತ ಬಂದ್ಬಿಟ್ಟಿತ್ತು. ಆವಾಗ ನಮ್ಮ ಮಕ್ಕಳಿಗೆ ನಾವು ಬೈತಾ ಇರ್ತೇವೆ ದೊಡ್ಡವರು, ಏನೇ ಸಿಳ್ಳೆ ಕ್ಯಾತ ಥರ ಆಡ್ತೀಯ ನೀನು, ಸುಮ್ಮನೆ ಒಂದು ಕಡೆ ಚಿನುಕುರುಳಿ ಥರ, ಸಿಳ್ಳೆ ಕೋತೆ ಥರ ಅಂತ ಹೇಳ್ತಾರೆ. ಸಿಳ್ಳೆ ಕ್ಯಾತ ಚಿನುಕುರುಳಿ ಅಂದರೆ ಅದೇನೆ, ಕೂತ್ ಕಡೆ ಕೂರಲ್ಲ ಅವರು. ಅದು ಡೀಟೇಲಾಗಿ ಬೇಡ ಬಿಡಿ, ಯಾಕೆ ಒಳ್ಳೆ ಕಥೆನೇ ಅಲ್ಲ ಅದೆಲ್ಲ. ಯಾತಕ್ಕೆ ತಪ್ಪು ಅಲ್ವಾ? ತಪ್ಪು. ಜೈ ಗುರುದತ್ತ, ಶ್ರೀ ಗುರುದತ್ತ.